ಹಲೋ ಸ್ಟೂಡೆಂಟ್ಸ್, ನಾವೀಗ ಸೆಕೆಂಡ್ ಚಾಪ್ಟ್ರನ್ನು ಸ್ಟಾರ್ಟ್ ಮಾಡೋಣ. ಸೊ ಇನ್ ಪಿ ಯು ಸಿ ಸೆಕೆಂಡ್ ಇಯರ್ ಯುವರ್ ಸೆಕೆಂಡ್ ಚಾಪ್ಟರ್ ಈಸ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ಅದರಲ್ಲಿ ತಿಳಿತಾ ಇದು ನಿಮ್ಮದು ಅಕೌಂಟೆನ್ಸಿ ಫಸ್ಟ್ ಪಾರ್ಟಲ್ಲಿ ಸೆಕೆಂಡ್ ಚಾಪ್ಟರು ಪಾರ್ಟ್ನರ್ಶಿಪ್ ಬಗ್ಗೆ ಬರ್ತದೆ. ಸೊ ಸೆಕೆಂಡ್ ಚಾಪ್ಟ್ರಲ್ಲಿ ನಾವು ಏನೇನು ನೋಡ್ತೀವಿ ಅಂತ ಈಗ ಥಿಯರಿ ಆಸ್ಪೆಕ್ಟ್ಸನ್ನು ನೋಡ್ಕೊತ ಹೋಗೋಣ. ಅಂತಂದರೆ ಪಾರ್ಟ್ನರ್ಶಿಪ್ ಅಂತಂದರೆ ಏನು, ನೇಚರ್ ಏನದ, ಆಮೇಲೆ ಎಸೆನ್ಷಿಯಲ್ ಫ್ಯೂಚರ್ಸ್ ಏನದಾವ ಅದ್ರ ಪಾರ್ಟ್ನರ್ಶಿಪ್ದು, ಇವನ್ನೆಲ್ಲ ನಾವು ಎಲ್ಲಿ ನೋಡ್ತೀವಿ? ಪಾರ್ಟ್ನರ್ಶಿಪ್ಪಲ್ಲಿ, ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ಪಲ್ಲಿ. ಅದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸನ್ನು ಫಸ್ಟ್ ನಾವು ಈ ಚಾಪ್ಟ್ರಲ್ಲಿ ಓದ್ತೀವಿ. ಸೊ ಫಸ್ಟು ನೇಚರ್ ಆಫ್ ಪಾರ್ಟ್ನರ್ಶಿಪ್. ನೇಚರ್ ಆಫ್ ಪಾರ್ಟ್ನರ್ಶಿಪ್ ಹೆಂಗದ, ಅದರ ಸ್ವಭಾವ ಹೆಂಗದ. ಸೊ ನಾವೀಗ ಫಸ್ಟ್ ಮೀನಿಂಗ್ ಮತ್ತು ಅದರ ಡೆಫಿನಿಷನ್ನು ಆಮೇಲೆ ಅದರ ನೇಚರ್ ಎಲ್ಲ ನೋಡ್ಕೊಂಡು ಬಿಡೋಣ. ಸೊ ವೆನ್ 2 or more person join hands to set up a business and share its profits and losses, they are said to be in partnership. ಯಾವಾಗ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಜಾಯಿನ್ ಹ್ಯಾಂಡ್ಸ್ ಅಂತಂದರೆ ಯಾವಾಗ ಸೇರ್ತಾರೆ, ಯಾವಾಗ ಅವ್ರ ಕೈಗಳು ಸೇರಿ ಅವರು ಟು ಸೆಟಪ್ ಅ ಬಿಸ್ನೆಸ್, ಅವರು ಯಾವುದೋ ಒಂದು ಬಿಸ್ನೆಸ್ಸನ್ನು ಹುಟ್ಟಾಕ್ತಾರೆ. ಆ್ಯಂಡ್ ಶೇರ್ ಇಟ್ಸ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್, ಮತ್ತು ಅದರದ ಲಾಭ ಮತ್ತು ಲಾಭ ಮತ್ತು ಲಾಸಸ್ ಅಂತಂದರೆ ನಿಮಗೆ ಏನಾದರೂ ಒಂದು ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಲಾಭವೂ ಇರುತ್ತೆ, ಆಮೇಲೆ ನಷ್ಟವೂ ಇರುತ್ತೆ. ಸೊ ಅದಕ್ಕೆ ಲಾಭ ಮತ್ತು ನಷ್ಟ ಎರಡನ್ನೂ ಅವರು ಏನು ಮಾಡಬೇಕಾಗ್ತದೆ, ತಗೋಬೇಕಾಗ್ತದೆ. ಸೊ ದೇ ಆರ್ ಸೇಡ್ ಟು ಬಿ ಇನ್ ಪಾರ್ಟ್ನರ್ಶಿಪ್. ಹಂಗೆ ಒಂದು ವೇಳೆ ಇಷ್ಟೆಲ್ಲ ಕಂಡೀಷನ್ಸ್ ಇದ್ದು ಇಬ್ಬರಿಗಿಂತ ಇಬ್ಬರು ಜನ ಹೆಚ್ಚಿರಬೇಕು, ಆಮೇಲೆ ಅವರು ಒಂದು ಬಿಸ್ನೆಸ್ಸನ್ನು ಫಾರ್ಮ್ ಮಾಡಿರಬೇಕು, ಆಮೇಲೆ ದೇ ಶುಡ್ ಬಿ ಶೇರ್ ದ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್. ಅವರಿಗೆ ಅವಾಗ ಏನಂತೀವಿ ನಾವು, ದೇ ಆರ್ ಸೇಡ್ ಟು ಬಿ ಇನ್ ಅ ಪಾರ್ಟ್ನರ್ಶಿಪ್. ಆ ಒಂದು ಪಾಲುದಾರಿಕೆ ಸಂಸ್ಥೆಯಲ್ಲಿ ಅವರು ಇದ್ದಾರೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಡೆಫಿನಿಷನ್ನು ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅದಲ್ಲ, ಅದೇನು ಡಿಫೈನ್ ಮಾಡ್ತದೆ? ಇಟ್ ಡಿಫೈನ್ಸ್ ಪಾರ್ಟ್ನರ್ಶಿಪ್ ಆ್ಯಸ್ ದ ರಿಲೇಷನ್ ಬಿಟ್ವೀನ್ ದ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ profits of a business carried on by all or any of them acting for all. ಇಲ್ಲಿ it is the relationship between the persons who have agreed to share the profits of the business. ಆಯ್ತಾ? ಸೊ ಇಲ್ಲಿ ಯಾರು ಬಿಸ್ನೆಸ್ ಮಾಡಲಿಕ್ಕೆ ಒಪ್ಕೊಂಡಿರ್ತಾರ ಅವರು ಅಗ್ರಿಮೆಂಟ್ ಅಂತಂದರೆ ಒಪ್ಪಂದಕ್ಕೆ ಅಲ್ಲಿ ಸಹಿ ಹಾಕಿರ್ತಾರೆ. ಟು ಶೇರ್ ದ ಪ್ರಾಫಿಟ್ಸ್ ಆಫ್ ದ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್. ಎಲ್ಲರೂ ಅದನ್ನು ಕ್ಯಾರಿ ಮಾಡಬೇಕು, ನಡ್ಸ್ಕೊಂಡು ಹೋಗಬೇಕು, ಅಥವಾ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್, ಅದರಲ್ಲಿ ಯಾರಾದರೂ ಒಬ್ಬರು ಅದರ ಪರವಾಗಿ ಆ ಒಂದು ಸಂಸ್ಥೆಯನ್ನು ನಡೆಸಬೇಕು. ಸೊ ಇದು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಡೆಫಿನಿಷನ್ ಬರ್ತದೆ. ಸೊ ನೆಕ್ಸ್ಟು ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಏನದಾವ ಫೀಚರ್ಸ. ಸೊ ಅದರಲ್ಲಿ ಮುಖ್ಯವಾದವು ಯಾವುದಾವ ಅಂತ ನೋಡೋಣ. ಫಸ್ಟ್ ಒನ್, 2 or more persons. ಇಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಇರಲೇಬೇಕಂತ ಹೇಳಿದೆ. ಅದು ಕೂಡ ನಿಮ್ದು ಏನಾಗ್ತದೆ, ಒಂದು ಗುಣಲಕ್ಷಣ ಆಗ್ತದೆ ಎದ್ರದ್ದು, ಪಾರ್ಟ್ನರ್ಶಿಪ್ದು. ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ 2 person ಕಮ್ಮಿಂಗ್ ಟುಗೆದರ್ ಫಾರ್ ಎ ಕಾಮನ್ ಗೋಲ್. ಅಂತಂದ್ರೆ ಒಂದು ಕಾಮನ್ ಗೋಲ್, ಅವ್ರದ್ದು ಇಬ್ಬರದ್ದು ಉದ್ದೇಶ ಒಂದೇ ಆಗಿರಬೇಕು. ಸಾಮಾನ್ಯವಾದ ಒಂದು ಉದ್ದೇಶವನ್ನು ಸಾಧಿಸಲಿಕ್ಕೆ ದೇ ಶುಡ್ ಕಮ್ ಟುಗೆದರ್. ಆಯ್ತಾ? ಇಬ್ಬರು ಜನ ಇರಲೇಬೇಕಲ್ಲಿ. ಆಮೇಲೆ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಎಷ್ಟಿರ್ಬೇಕು ರೀ? 2. ಇಲ್ಲಿ ಮಿನಿಮಮ್ ಅಂತಂದ್ರೂ ಕನಿಷ್ಠ ಪಕ್ಷ ಇಬ್ಬರು ಜನ ಇರಬೇಕು. ದೇರ್ ಈಸ್ ಹವೆವರ್ ಎ ಲಿಮಿಟ್ ಆನ್ ದೇರ್ ಮ್ಯಾಕ್ಸಿಮಮ್ ನಂಬರ್. ಮತ್ತು ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಂತ ಕೂಡ ಲಿಮಿಟ್ಸ್ ಇದೆ. ಸೊ ಅದಕ್ಕೆ ಹೆಂಗೆ ಡಿವೈಡ್ ಮಾಡ್ತಾರೆ? ಇನ್ ಬ್ಯಾಂಕಿಂಗ್ ಬಿಸ್ನೆಸ್ 10 ಪಾರ್ಟ್ನರ್ಸ್. ಬ್ಯಾಂಕಿಂಗ್ ಬಿಸ್ನೆಸ್ ಇತ್ತಂತಂದ್ರೆ ಅಲ್ಲಿ 10 ಜನ ಪಾರ್ಟ್ನರ್ ಮ್ಯಾಕ್ಸಿಮಮ್ ಆಗಿರ್ಬೋದು. ಎನಿ ಅದರ್ ಬಿಸ್ನೆಸ್, ಬ್ಯಾಂಕಿಂಗ್ ಬಿಟ್ಟು ಬೇರೆ ಯಾವುದಾದ್ರೂ ಬಿಸ್ನೆಸ್ ಇತ್ತಪ್ಪ ಅಂತಂದ್ರೆ ಅಲ್ಲಿ 20 ಪಾರ್ಟ್ನರ್ಸ್, 20 ಜನ ಇರ್ಬೋದು. ಸೊ ಮಿನಿಮಮ್ ಎಷ್ಟು? 2. ಬ್ಯಾಂಕಿಂಗ್ ಇದರ ಕ್ಷೇತ್ರದಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ಲಿಕ್ಕತ್ತಿದ್ರು ಅಂತಂದ್ರೆ 10 ಪಾರ್ಟ್ನರ್ಸ್ ಅಲ್ಲಿ ಇರ್ಬೋದು. ಆಮೇಲೆ ಎನಿ ಅದರ್ ಬಿಸ್ನೆಸ್, ಬೇರೆ ಯಾವುದಾದ್ರೂ ವ್ಯವಹಾರ ಇತ್ತು ಅಂತಂದ್ರೆ ಅಲ್ಲಿ 20 ಜನ ಪಾರ್ಟ್ನರ್ಸನ್ನು ನಾವು ತಗೋಬೋದು ಅಂತ. ಸೊ ನೆಕ್ಸ್ಟು ಸೆಕೆಂಡ್ ಒನ್ ಏನು? ಅಗ್ರಿಮೆಂಟ್. ಪಾರ್ಟ್ನರ್ಶಿಪ್ ಈಸ್ ದ ರಿಸಲ್ಟ್ ಆಫ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ 2 or more persons to do business and share its profits and losses. The agreement becomes the basis of relationship between the partners. So agreement is nothing but ಇದು ಒಂದು ರಿಟರ್ನ್
ಅಗ್ರಿಮೆಂಟ್ ಅಂತಂದರೆ ಒಪ್ಪಂದ, ಲಿಖಿತವಾದ ಒಂದು ಒಪ್ಪಂದ ಇರ್ತದೆ. ಸೊ ಅಲ್ಲಿ ಯಾರು ಪಾರ್ಟ್ನರ್ಸ್ ಇದ್ದಾರೆ, ಯಾರೆಲ್ಲ ಅವರು ಸಹಿ ಹಾಕಿರ್ತಾರ, ನಾನು ಈ ಎಲ್ಲ ಒಂದು ಒಪ್ಪಂದಗಳಿಗೆ ಬದ್ಧನಾಗಿದ್ದೇನೆ, ನಾನು ಪ್ರಾಫಿಟ್ ಬರಲಿ ಅಥವಾ ಲಾಸ್ ಬರಲಿ ಶೇರ್ ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ, ಅಥವಾ ದ ಅಗ್ರಿಮೆಂಟ್ ಬಿಕಮ್ಸ್ ದ ಬೇಸಿಸ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಅಗ್ರಿಮೆಂಟ್ ಎನ್ನುವುದು ಏನಾಗ್ತದೆ ಇಲ್ಲಿ ಬೇಸ್ ಆಗ್ತದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್ ಬಿಸ್ನೆಸ್. ಥರ್ಡ್ ಫೀಚರ್ ಏನಪ್ಪ ಅಂತಂದ್ರೆ ಬಿಸ್ನೆಸ್. ಎಕ್ಸಾಂಪಲ್ ನೋಡ್ರಿ, ಒಂದು ಸಿಂಪಲ್ ಎಕ್ಸಾಂಪಲ್ ಅದ. ಇಫ್ ರೋಹಿತ್ ಆ್ಯಂಡ್ ಸಚಿನ್ ಜಾಯಿಂಟ್ಲಿ ಪರ್ಚೇಸ್ ಅ ಪ್ಲಾಟ್ ಆಫ್ ಲ್ಯಾಂಡ್, ದೇ ಬಿಕಮ್ ದ ಜಾಯಿಂಟ್ ಓನರ್ಸ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ನಾಟ್ ದ ಪಾರ್ಟ್ನರ್ಸ್. ಯಾವಾಗ ರೋಹಿತ್ ಮತ್ತು ಸಚಿನು ಇಬ್ಬರು ಸೇರಿ ಒಂದು ಪ್ಲಾಟನ್ನು ಪರ್ಚೇಸ್ ಮಾಡ್ತಾರೆ, ಆವಾಗ ಅವ್ರು ಏನಾಗ್ತಾರೆ, ಜಾಯಿಂಟ್ ಓನರ್ಸ್ ಆಗ್ತಾರೆ, ಇಬ್ಬರು ಓನರ್ಸ್ ಆಗ್ತಾರೆ ಎದ್ರದ್ರಿ ಆ ಪ್ರಾಪರ್ಟಿದು. ಆ್ಯಂಡ್ ನಾಟ್ ದ ಪಾರ್ಟ್ನರ್ಸ್, ಅವ್ರು ಅವಾಗ ಪಾರ್ಟ್ನರ್ಸ್ ಆಗಿರೋದಿಲ್ಲ. ಬಟ್ ಇಫ್ ದೇ ಆರ್ ಇನ್ ದ ಬಿಸ್ನೆಸ್ ಆಫ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಲ್ಯಾಂಡ್ ಫಾರ್ ದ ಪರ್ಪಸ್ ಆಫ್ ಮೇಕಿಂಗ್ ಪ್ರಾಫಿಟ್, ಒಂದು ವೇಳೆ ಅವರು ದೇ ಆರ್ ಇನ್ ದ ಬಿಸ್ನೆಸ್ ಆಫ್ ಏನು ಪರ್ಚೇಸ್ ಮತ್ತು ಸೇಲ್, ಕೊಂಡ್ಕೊಳ್ಳೋದು ಮತ್ತು ಮಾರಾಟ ಮಾಡುವ ಒಂದು ಬಿಸ್ನೆಸ್ಸಲ್ಲಿದ್ದರು ಅಂತಂದ್ರೆ ಲ್ಯಾಂಡನ್ನು, ಸೊ ಅವಾಗ ಎದ್ರ ಸಂಬಂಧ ಫಾರ್ ದ ಪರ್ಪಸ್ ಆಫ್ ಪ್ರಾಫಿಟ್, ಲಾಭದ ಗಳಿಕೆಗಾಗಿ ಆ ಒಂದು ಕೆಲಸವನ್ನು, ಆ ಒಂದು ವ್ಯವಹಾರವನ್ನು ಮಾಡ್ತಿದ್ರು ಅಂತಂದ್ರೆ ದೇ ವಿಲ್ ಬಿ ಕಾಲ್ಡ್ ಪಾರ್ಟ್ನರ್ಸ್. ಅವರನ್ನು ಆವಾಗ ನಾವೇನಂತ ಕರಿತೀವಿ, ಪಾರ್ಟ್ನರ್ಸ್ ಅಂತ ಕರಿತೀವಿ. ಅವರಿಬ್ಬರು ಸೇರಿ ಒಂದು ವಸ್ತುನ ತೆಗೆದುಕೊಂಡ್ರು ಅಂತಂದ್ರೆ ಅದಕ್ಕೆ ಓನರ್ಸ್ ಆಗ್ತಾರೆ. ಅದೇ ವಸ್ತುವನ್ನು ಪ್ರಾಫಿಟ್ ಸಂಬಂಧ ಮಾರಲಿಕ್ಕೆ ಹೋದಾಗ ಅವ್ರು ಏನಾಗ್ತಾರೆ ರೀ, ಪಾರ್ಟ್ನರ್ಸ್ ಆಗ್ತಾರ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಮ್ಯೂಚುವಲ್ ಏಜೆನ್ಸಿ. The business of a partnership concern may be carried on by all the partners or any of them acting for all. ಸೊ ಆಗಲೇ ನಾನು ಹೇಳಿದೆ, ಯಾರಾದರೂ ಒಬ್ಬರು ಮಾಡ್ಬೋದು ಅಥವಾ ಎಲ್ಲರೂ ಆ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೋದು, ಇದು ಅದರ ನಿಯಮ ಆಗಿರ್ತದೆ. ಸೊ ನೆಕ್ಸ್ಟು ಶೇರಿಂಗ್ ಆಫ್ ಪ್ರಾಫಿಟ್ಸ್. Another important element of partnership is that the agreement between partners must to share profits and losses of a business. ಶೇರಿಂಗ್ ಆಫ್ ಪ್ರಾಫಿಟ್ಸ್ ಮತ್ತು ಲಾಸಸ್ ಏನಿದೆ ಇಲ್ಲಿ ನಿಖರವಾಗಿದೆ ಅಂತಂದರೆ ಅದನ್ನು ಪಾಲನೆ ಮಾಡಲೇಬೇಕು. ಪ್ರಾಫಿಟ್ಸ್ ಬಂದರೂ ಅದನ್ನು ನಾವು ತಗೊಳ್ಳೇಬೇಕು ಅಥವಾ ಲಾಸಸ್ ಬಂದರೂ ತಗೊಳ್ಳೇಬೇಕು. ಯಾವುದೇ ಪಾರ್ಟ್ನರ್ಸ್ ಇದ್ರೂ ಆ ಒಂದು ಅಗ್ರಿಮೆಂಟ್ ಪ್ರಕಾರ ಏನಿರ್ತದೆ ರೀ, ಲಾಸ್ ಆಗಲಿ ಅಥವಾ ಪ್ರಾಫಿಟ್ ಆಗಲಿ, ಲಾಭ ಆಗಲಿ ಅಥವಾ ನಷ್ಟ ಆಗಲಿ, ಎರಡನ್ನೂ ಅವರು ಹಂಚಿಕೊಳ್ಳೇಬೇಕು ಅಂತ ಇರ್ತದೆ. ಸೊ ದೀಸ್ ಆಲ್ ಆರ್ ಏನು ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್. ಫಸ್ಟ್ ಒನ್ 2 or more persons, second one agreement, next one business, next mutual agency, fifth one sharing of profits. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ಏನಪ್ಪ ಅಂತಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂತಂದರೆ ಏನು ಅಂತಂದ್ರೆ ಪಾಲುದಾರಿಕಾ ಒಪ್ಪಂದ ಅಂತ ಕರಿತೀವಿ ನಾವು. ಸೊ ಇಲ್ಲಿ ವೆನ್ ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ರಿಟರ್ನ್ ಆ್ಯಂಡ್ ಸೈನ್ಡ್ ಬೈ ಆಲ್ ದ ಪಾರ್ಟ್ನರ್ಸ್ and is duly stamped according to the Stamp Act, it is called partnership deed. ಪಾರ್ಟ್ನರ್ಶಿಪ್ ಡೀಡ್ ಅನ್ನೋದು ಹೆಂಗಿರ್ತದೆ ರೀ, ಇಲ್ಲಿ ಎಲ್ಲ ಯಾವಾಗ ಪಾರ್ಟ್ನರ್ಸು ರಿಟರ್ನ್ ಅಗ್ರಿಮೆಂಟಿಗೆ ಸಹಿ ಮಾಡ್ತಾರೋ ಮತ್ತು ಇಟ್ ಈಸ್ ಡ್ಯೂಲಿ ಸ್ಟ್ಯಾಂಪ್ಡ್ ಅಕಾರ್ಡಿಂಗ್ ಟು ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ ಅದು ಏನಾಗಿರ್ಬೇಕು ರೀ, ಸ್ಟ್ಯಾಂಪ್ಡ್ ಆಗಿರಬೇಕು. ಸೊ ಇಟ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಸೊ ಅದರಲ್ಲಿ ಏನೇನು ಬರ್ತಾವ ಅಂತ ನೋಡೋಣ. ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಫಸ್ಟ್ ಒನ್ ನೇಮ್ಸ್ ಆ್ಯಂಡ್ ಅಡ್ರೆಸ್ಸಸ್ ಆಫ್ ದ ಫರ್ಮ್ ಆ್ಯಂಡ್ ಇಟ್ಸ್ ಮೇನ್ ಬಿಸ್ನೆಸ್. ಯಾವುದು ಹೆಸರು ಮತ್ತು ವಿಳಾಸ ಆ ಫರ್ಮ್ದ ಇರಬೇಕಾಗ್ತದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ನೇಮ್ಸ್ ಆ್ಯಂಡ್ ಅಡ್ರೆಸ್ಸಸ್ ಆಫ್ ಆಲ್ ಪಾರ್ಟ್ನರ್ಸ್, ಎಲ್ಲರದ್ದು ಹೆಸರು ಮತ್ತು ವಿಳಾಸ, ಯಾರು ಅದರಲ್ಲಿ ಪಾಲುದಾರರಿದ್ದಾರೆ. ಸೊ ನೆಕ್ಸ್ಟು ದ ಅಕೌಂಟಿಂಗ್ ಪೀರಿಯಡ್ ಆಫ್ ದ ಫರ್ಮ್. ಅಕೌಂಟಿಂಗ್ ಪೀರಿಯಡ್ ಏನದ, ಫೈನಾನ್ಸಿಯಲ್ ಇಯರ್ ಅಥವಾ ಆ ಒಂದು ಸಂಸ್ಥೆಯ ಒಂದು ಎಷ್ಟು ವರ್ಷ ನಮ್ಗೆ ಆ ಒಂದು ಸಂಸ್ಥೆಯನ್ನು ನಡೆಸ್ಲಿಕ್ಕತ್ತೀವಿ ಆ ಒಂದು ಅಲ್ಲಿ ಸಂಗತಿಯನ್ನು ಹಾಕಬೇಕಾಗ್ತದೆ. ಸೊ ನೆಕ್ಸ್ಟು ದ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಶೇರಿಂಗ್ ರೇಷೋ, ಲಾಭ ಮತ್ತು ನಷ್ಟದ ಒಂದು ಶೇರಿಂಗ್ ರೇಷೋ ಕೂಡ ಹಾಕಬೇಕಾಗ್ತದೆ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಲೋನ್, ಡ್ರಾಯಿಂಗ್ಸ್ ಎಟ್ಸೆಟ್ರಾ. ಸೊ ಇವಷ್ಟು ಅಲ್ರಿ, ಇನ್ನೂ ಭಾಳ ಅವ. ಸೊ ಇವು ಮೇನ್ ಅದಾವ. ಸೊ ಇವನ್ನು ನೀವು ನೋಡ್ಕೋಬೋದು. ಸೊ ನೆಕ್ಸ್ಟು ಪ್ರೊವಿಷನ್ಸ್ ರಿಲೆವೆಂಟ್ ಫಾರ್ ಅಕೌಂಟಿಂಗ್. ಪ್ರೊವಿಷನ್ಸ್ ಏನದಾವ ಪಾರ್ಟ್ನರ್ಶಿಪ್ ಅಕೌಂಟಿಂಗ್ದು. ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಹೇಳ್ತೀನಿ ನಾನು. ಯಾವಾಗ ಪಾರ್ಟ್ನರ್ಶಿಪ್ ಡೀಡು ಇರೋದಿಲ್ಲ ಆವಾಗ ಯಾವ ಥರ ನಾವು
ಆಸ್ಪೆಕ್ಟ್ಸ್ ಇವುಗಳನ್ನು ನಾವು ನೋಡ್ಬೋದು. ಸೊ ಪಾರ್ಟ್ನರ್ಶಿಪ್ ಅಕೌಂಟಲ್ಲಿ ಇವುಗಳಿಗೆ ಹೇಗೆ ನಾವು ಇವುಗಳನ್ನ ತಗೊತಾ ಹೋಗ್ಬೋದು. ದೀಸ್ ಆಸ್ಪೆಕ್ಟ್ಸ್ ಅದಾವ ಸ್ವಲ್ಪ, ಅವನ್ನ ನಾವು ನೋಡ್ಕೊಂಬಿಡೋಣ. ಸೊ ಪ್ರೊವಿಷನ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ನಾವು ಮೇನ್ ಆಗಿರೋದನ್ನು ತಗೊಳ್ಳಿಕತ್ತೀನಿ ನೋಡ್ರಿ. ಸೊ ಫಸ್ಟ್ ಒನ್ ಪ್ರಾಫಿಟ್ ಶೇರಿಂಗ್ ರೇಷೋ ಹೆಂಗಿರ್ತದೆ, ಯಾವಾಗ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಇರೋದಿಲ್ಲ ಆವಾಗ ಪ್ರಾಫಿಟ್ ಶೇರಿಂಗ್ ರೇಷೋ ಏನಿರ್ತದೆ ಈಕ್ವಲಿ. ಅಲ್ಲಿ ಒಂದು ವೇಳೆ ರೇಷೋ ಕೊಡಲಿಲ್ಲ ಅಥವಾ ರೇಷೋ ಇಲ್ಲ, ಅಗ್ರಿಮೆಂಟ್ ಇಲ್ಲ ಅಂತಂದ್ರೆ ಆವಾಗ ಪ್ರಾಫಿಟ್ ಶೇರಿಂಗ್ ರೇಷೋ ಇಬ್ಬರಿಗೂ ಸಮನಾಗಿ ಹಂಚಿಕೆ ಆಗ್ತದೆ. ಲಾಸ್ ಬಂದರೂ ಸಮನಾಗಿ, ಪ್ರಾಫಿಟ್ ಬಂದರೂ ಸಮನಾಗಿ ಹಂಚಿಕೆ ಆಗ್ತದೆ. ಸೊ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾಟ್ ಟು ಬಿ ಅಲೌಡ್ ಅಂತಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲಿ ಅಲೌ ಮಾಡೋದಿಲ್ಲ. ಸೊ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾಟ್ ಟು ಬಿ ಚಾರ್ಜ್ಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ಚಾರ್ಜ್ ಮಾಡಲ್ಲ. ಸೊ ದಟ್ ಈಸ್ ಆಲ್ಸೋ ನಿಲ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್ ಫ್ರಮ್ ಪಾರ್ಟ್ನರ್ಸ್ ಟು ಬಿ ಅಲೌಡ್ ಎಟ್ 6% ಪರ್ ಎನಮ್. ಒಂದು ವೇಳೆ ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್ ಫ್ರಮ್ ಪಾರ್ಟ್ನರ್ಸ್ ಕೊಡಲಿಲ್ಲ ಅಂತಂದರೆ ಅಗ್ರಿಮೆಂಟಲ್ಲಿ ಇಲ್ಲಪ್ಪ ಅಂತಂದ್ರೆ ಆವಾಗ ನಾವು ಏನು ಮಾಡ್ತೀವಿ, 6% ಚಾರ್ಜ್ ಮಾಡ್ತೀವಿ. ಸೊ ನೆಕ್ಸ್ಟು ರೆಮ್ಯುನರೇಷನ್ ಫಾರ್ ಫರ್ಮ್ಸ್ ವರ್ಕ್ ನಾಟ್ ಟು ಬಿ ಅಲೌಡ್ ಅಂತಂದ್ರೆ ನಿಲ್ ಬರ್ತದೆ. ಸೊ ರೆಮ್ಯುನರೇಷನ್ ಫಾರ್ ಫರ್ಮ್ಸ್ ವರ್ಕು ಏನಾದರೂ ಇದ್ದರೆ ಅಂತಂದ್ರೆ ಅಲ್ಲೂ ಕೂಡ ಅದನ್ನು ನಾಟ್ ಟು ಬಿ ಅಲೌಡ್ ಅಂತ ಕರಿತೀವಿ. ಯಾವಾಗ ಇದು ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡಲ್ಲಿ. ಸೊ ನೆಕ್ಸ್ಟು ಸ್ಪೆಷಲ್ ಆಸ್ಪೆಕ್ಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಸ್ಪೆಷಲ್ ಆಸ್ಪೆಕ್ಟ್ಸ್ ಏನದಾವ, ಸೊ ಸ್ಪೆಷಲ್ ಆಸ್ಪೆಕ್ಟ್ಸ್ ಏನದಾವಪ್ಪ ಅಂತಂದ್ರೆ ಫಸ್ಟ್ ಒನ್ ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವು ಹೆಂಗೆ ಬರಿತೀವಿ ಅಂತಂದ್ರೆ ಯಾವ್ಯಾವ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಮಂಗ್ ದ ಪಾರ್ಟ್ನರ್ಸ್. ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಅವುಗಳನ್ನು ಹಂಚಿಕೆ ಮಾಡೋದು, ಪ್ರಾಫಿಟ್ ಮತ್ತು ಲಾಸನ್ನು. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಫಾರ್ ರಾಂಗ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ ಇನ್ ದ ಪಾಸ್ಟ್. ಹಿಂದ್ಗಡೆ ಏನಾದರೂ ರಾಂಗಾಗಿ ಎಂಟ್ರಿ ಮಾಡಿದ್ವಿ ತಪ್ಪಾಗಿ ಅಂತಂದ್ರೆ ಅದನ್ನು ನಾವು ಅಲ್ಲಿ ಅಡ್ಜಸ್ಟ್ ಮಾಡೋದು. ಸೊ ನೆಕ್ಸ್ಟು ರೀಕನ್ಸ್ಟ್ರಕ್ಷನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಅಡ್ಮಿಷನ್ ಆಗಿರ್ಬೋದು ಅಥವಾ ರಿಟೈರ್ಮೆಂಟ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಆವಾಗ ನಾವು ಯಾವ ಥರ ಪಾರ್ಟ್ನರ್ಶಿಪ್ ಫರ್ಮನ್ನು ತಗೊಂಡು ಹೋಗ್ತೀವಿ, ಅದನ್ನು ಕ್ಯಾರಿ ಮಾಡ್ತೀವಿ. ಸೊ ಲಾಸ್ಟ್ ಒನ್ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇವೇನದಾವ ಸ್ಪೆಷಲ್ ಆಸ್ಪೆಕ್ಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಆಗ್ತಾವ. ಸೊ ನೆಕ್ಸ್ಟು ಆಸ್ಪೆಕ್ಟ್ ಬರೋದು ಈ ಯೂನಿಟಲ್ಲಿ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಅಂತಂದ್ರೆ ಫಸ್ಟ್ ಒನ್ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಹೆಂಗೆ ಮಾಡ್ತೀವಿ ಅಂತಂದರೆ ಯಾವ್ಯಾವ ಅಕೌಂಟ್ಸನ್ನು ನಾವು ಹೆಂಗೆ ಬರಿತೀವಿ ಅಂತ ನೋಡೋದು. ಸೊ ದೇರ್ ಆರ್ 2 ಮೆಥಡ್ಸ್ ಬೈ ವಿಚ್ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾನ್ ಬಿ ಮೇಂಟೈನ್ಡ್. ದೀಸ್ ಆರ್, ಸೊ ಇಲ್ಲಿ 2 ಮೆಥಡನ್ನು ಫಾಲೋ ಮಾಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡಲಿಕ್ಕೆ. ಸೊ ಅದರಲ್ಲಿ ಯಾವ್ಯಾವ ಮೆಥಡ್ ಅದಾವ, ಫಸ್ಟ್ ಒನ್ನು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಸೆಕೆಂಡ್ ಒನ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಸೊ ಫಸ್ಟ್ ಒನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ನೋಡಿರಿ, ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಎರಡನ್ನು ಪ್ರಿಪೇರ್ ಮಾಡ್ತೀವಿ. ಫ್ಲಕ್ಚುಯೇಟಿಂಗಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಒಂದೇ ಮಾಡ್ತೀವಿ ಫ್ಲಕ್ಚುಯೇಟಿಂಗಲ್ಲಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ 2 ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗ್ತದ. ಸೊ ಇದ್ರದ್ದು ಡಿಫ್ರೆನ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.